ಎಲ್ರಿಗೂ ನಮಸ್ಕಾರ. ಬೆಳ್ಳಿ ಸ್ನೇಹ ಕ್ರಿಯೇಷನ್ಸ್ ಚಾನಲ್ಗೆ ನಾನು ನಿಮ್ಮ ಸ್ನೇಹದನು. ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಈಸಿಯೆಸ್ಟ್ ರೆಸಿಪಿ ಅಂದರೆ ದೇವಸ್ಥಾನದ ಶೈಲಿಯಲ್ಲಿ ಹೇಗೆ ಪುಳಿಯೋಗರೆನ ಮನೇಲೇ ನಾವು ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಅಂದರೆ ಈಸಿಯಾಗಿ ಮಾಡ್ಬೋದಾಗಿರೋವಂಥದ್ದಾಗಿರುತ್ತೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊಸಬ್ರಾಗಿದ್ರು ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ಮೊದಲಿಗೆ ಸ್ಟವನ್ನು ಹತ್ತಿಸ್ಕೊಳ್ಳೋಣ. ನಂತರ ಬಾಣಲೆನ ಹಿಂಗೆ ಈ ರೀತಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಎಣ್ಣೆ ಕಾಯಲಿ. ಕಾದ ನಂತರ ಕಡಲೆ ಬೀಜಗಳನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಈ ರೀತಿ ಬ್ರೌನಿಶ್ ಬರಲಿ. ನೋಡಿ, ಈ ರೀತಿ ಬ್ರೌನಿಶ್ ಬರಬೇಕು. ನಂತರ ಇದಕ್ಕೆ ಸಾಸಿವೆಯನ್ನು ಹಾಕಿ ಹಾಗೆ ಕರಿಬೇವು, ಸ್ವಲ್ಪ ಈಗ ಉದ್ದಿನಬೇಳೆ ಲೈಟಾಗಿ ಈ ರೀತಿ ಫ್ರೈ ಮಾಡಿ. ನಂತರ ಈ ರೀತಿ ಬೆಳ್ಳುಳ್ಳಿ, ಹಾಗೆ ಖಾರಕ್ಕೆ ಒಣಮೆಣಸಿನ್ಕಾಯಿ 2 ಯೂಸ್ ಮಾಡ್ಕೊಂಡಿದ್ದೀನಿ. ಈಗ ಹುಣಸೆ ನೀರನ್ನು ಈ ರೀತಿ ಬಿಟ್ಟು ಈ ರೀತಿ ಚೆನ್ನಾಗಿ ಕುದಿ ಬರಬೇಕು. ಈ ರೀತಿ ಕುದಿ ಬಂದಮೇಲೆ ಪುಳಿಯೋಗರೆ ಪೌಡ್ರನ್ನು ಮಿಕ್ಸ್ ಮಾಡೋಣ. ನಂತರ ಇದನ್ನು ಈ ರೀತಿ ಹಾಕ್ಕೊಂಡು ನಂತರ ಈ ರೀತಿ ಕುದಿ ಬಂದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡೋಣ. ಹಾಗೆ ಸ್ವಲ್ಪ ಕಲರ್ಗೆ ಚೂರು ಅರಿಶಿಣವನ್ನು ಮಿಕ್ಸ್ ಮಾಡೋಣ. ನಂತರ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ನಾನು ಒಣಕೊಬ್ಬರಿ ಕಾಯಿ ತುರಿಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಹಾಗೆಯೇ ಇದಕ್ಕೆ ಬೆಲ್ಲವನ್ನು ತುರಿದಿಟ್ಕೊಂಡಿದ್ದೀನಿ. ಇದು ದೇವಸ್ಥಾನದಲ್ಲಿ ಮಾಡೋವಂಥದ್ದು ರೆಸಿಪಿಗೆ ಇದೇ 2 ಸೀಕ್ರೆಟ್ ಅಂತ ಹೇಳ್ಬೋದು. ಈ ರೀತಿ ಬೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಕುದಿ ಬಂದಾಗ ಸ್ಟವನ್ನು ಹಿಂಗೆ ಆಫ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಆದಮೇಲೆ ನಾವು ಮಾಡಿರೋಂಥ ಅನ್ನವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ, ಈ ರೀತಿ ಈಗ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಕಲಿಸ್ಕೊಳ್ಳಿ. ಈಗ ಇದನ್ನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಡೆಕೋರೇಷನ್ಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಇದೆಲ್ಲ ಹಾಕಿದ್ದೀನಿ. ಬನ್ನಿ ಈಗ ಟೇಸ್ಟ್ ಮಾಡಿ ನೋಡೋಣ. ಸೊ ನೋಡಿ, ಈ ರೀತಿ ಸೂಪರ್ ಆಗಿದೆ. ಈ ಥರ ನೋಡಿ ದೇವಸ್ಥಾನ ಶೈಲಿಲಿ ಆರಾಮಾಗಿ ಮನೇಲೇ ಮಾಡ್ಕೋಬೋದು. ನೋಡಿ, ಈ ರೀತಿ ಬರುತ್ತೆ. ನೋಡಿದ್ರಲ್ಲ, ಇನ್ನಷ್ಟು ಈಸಿಯೆಸ್ಟ್ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒತ್ತಿ. ಥ್ಯಾಂಕ್ ಯು.